ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ರಾಸ್ ಟ್ಯುಟೋರಿಯಲ್ಸ್ ಕ್ಲಾಸಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ರಿಗ್ರೆಷನ್ ಚಾಪ್ಟರ್ನ ತಗೊಳ್ತಾ ಇದ್ದೀನಿ. ರಿಗ್ರೆಷನ್ ಐ ಆಲ್ರೆಡಿ ಎಕ್ಸ್ಪ್ಲೇನ್ ಇನ್ ಪ್ರಿವಿಯಸ್ ವಿಡಿಯೋ ಇನ್ ಡೀಟೇಲ್ ಆಲ್ ದ ಥಿಯರಿ ಪಾರ್ಟ್ಸ್ ರಿಲೇಟೆಡ್ ಟು ರಿಗ್ರೆಷನ್. ಆಲ್ರೆಡಿ ನಾನು ರಿಗ್ರೆಷನ್ ಚಾಪ್ಟರ್ ರಿಲೇಟೆಡ್ ಥಿಯರಿ ಪಾರ್ಟ್ಸ್ ಇದೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನನ್ನ ಚಾನಲನ್ನು ವಿಸಿಟ್ ಮಾಡಿರಿ, ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಥಿಯರಿ ಪಾರ್ಟ್ಸ್ ಸಿಗ್ತದೆ. ಆಲ್ರೆಡಿ ಕೆಲವೊಂದು ಪ್ರಾಬ್ಲಮ್ಸೂ ಆಗಿದೆ. ಇವಾಗ ನಾನು ರಿಗ್ರೆಷನ್ ಅಲ್ಲಿ ಇಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ವೇರಿಯನ್ಸ್ ಅನ್ನ ಕೊಟ್ಟಿದ್ರಂದ್ರೆ ಯಾವ ಟೈಪ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಂತೇಳಿ ಪ್ರಾಬ್ಲಮ್ ಅನ್ನ ತಗೊಳ್ತಾ ಇದ್ದೀನಿ. ರಿಗ್ರೆಷನ್ ಈಸ್ ದ ಥಿಯರಿ ಆಫ್ ಎಸ್ಟಿಮೇಷನ್ ಆಫ್ unknown values of the variable with the help of known variable is called what? Regression. Regression ಅಂದ್ರೆ ವೇರಿಯೇಬಲ್ x ಮತ್ತು y ಟೂ ವೇರಿಯೇಬಲ್ಸ್ ಇರ್ತದೆ. ಇದರಲ್ಲಿ ಒಂದು ವೇರಿಯೇಬಲ್ ವ್ಯಾಲ್ಯೂ ಗೊತ್ತಿರ್ತದೆ, ಒಂದು ವ್ಯಾಲ್ಯೂ ಗೊತ್ತಿರಂಗಿಲ್ಲ. ವಿತ್ ದ ಹೆಲ್ಪ್ ಆಫ್ ದಿಸ್ ನೋನ್ ವೇರಿಯೇಬಲ್ ಅನ್ನೋನ್ ವ್ಯಾಲ್ಯೂ ಆಫ್ ವೇರಿಯೇಬಲ್ ಅನ್ನ ಎಸ್ಟಿಮೇಟ್ ಮಾಡ್ತೀರಾ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ವಾಟ್ ಹಿಯರ್? ರಿಗ್ರೆಷನ್. ಓಕೆ, ಇಲ್ಲ ರಿಗ್ರೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮ್ಗೆ PUC ಅಂದರೆ ಫಸ್ಟ್ PUCಗೂ ಬರ್ತದೆ, ಕೆಲವೊಂದು BBA ಸೆಕೆಂಡ್ ಸೆಮಿಸ್ಟರ್ ಬರ್ತದೆ, ಆಮೇಲೆ BComಗೆ ಇನ್ ಕೇಸ್ ನೀವೇನಾದರೂ ಸ್ಟಾರ್ಟ್ಸ್ ತೊಗೊಂಡಿದ್ರಿ ಅಂದರೆ ಅಲ್ಲಿನೂ ರಿಗ್ರೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತದೆ. ಓಕೆ, ಪ್ರಾಬ್ಲಮ್ ಬಂದ್ಬಿಟ್ಟು ಎಸ್ಟಿಮೇಟ್ the value of x when y is equal to 20 using the following data. First one given here, mean of variable x and y. Mean is 25 for variable x and 30 for variable y. Standard deviation 5 and 4. R is equal to 0.8. ಎಸ್, ಇಲ್ಲಿ ರಿಗ್ರೆಷನ್ ಅಲ್ಲಿ ಸಮ್ ಟೈಮ್ ಏನು ಕೊಡ್ತಾರ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಡ್ತಾರ, ಇಲ್ಲ ವೇರಿಯನ್ಸ್ ಕೊಡ್ತಾರ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಾಗ ಯಾವ ಫಾರ್ಮುಲಾ ಹಾಕ್ಬೇಕು, ವೇರಿಯನ್ಸ್ ಕೊಟ್ಟಾಗ ಯಾವ ಫಾರ್ಮುಲಾ ಹಾಕ್ಬೇಕಂತ ನಾನು ನಿಮ್ಗೆ ಆಲ್ರೆಡಿ ಪ್ರಿವಿಯಸ್ ವಿಡಿಯೋನಲ್ಲಿ ಹಾಕಿದ್ದೀನಿ. ಓಕೆ, ಸೊ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ when y is equal to 20. y ವ್ಯಾಲ್ಯೂ 20 ಇತ್ತಂದ್ರೆ x ವ್ಯಾಲ್ಯೂ ಎಷ್ಟು ಇರ್ತದೆ ಅಂತ ಕೇಳಿದಾರೆ. ಯೂಸಿಂಗ್ ದ ಫಾಲೋವಿಂಗ್ ಡಾಟಾ. ಇಲ್ಲ ಟೂ ವೇರಿಯೇಬಲ್ಸ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ವೇರಿಯೇಬಲ್ ಎಕ್ಸ್, ನೆಕ್ಸ್ಟ್ ವೇರಿಯೇಬಲ್ ವೈ, ಅಂದ್ರೆ ಟೂ ವೇರಿಯೇಬಲ್ಸ್ ಅನ್ನು ಕೊಟ್ಟಿದ್ದಾರೆ. ಟೂ ವೇರಿಯೇಬಲ್ಸ್ ರಿಲೇಟೆಡ್ ಮೀನ್ ವ್ಯಾಲ್ಯೂ ಅನ್ನು ಕೊಟ್ಟಿದ್ದಾರೆ. ಮೀನ್ ಮೀನ್ಸ್ ವಾಟ್ ಹಿಯರ್? ಅರ್ಥಮೆಟಿಕ್ ಮೀನ್ ಅಂದ್ರೆ ಎಕ್ಸ್ ಬಾರ್. ಸೊ ವೇರಿಯೇಬಲ್ ಎಕ್ಸ್ ದ ಮೀನ್ ಅಂದ್ರೆ ಇಟ್ಸ್ ಅ ಎಕ್ಸ್ ಬಾರ್. ವೈ ದ ಮೀನ್ ಅಂದ್ರೆ y bar. Standard deviation of x means sigma x. Standard deviation of y, this symbol is called what? Standard deviation. This is a what? X bar, average. Okay, R means it's a coefficient of correlation. Coefficient of correlation. Coefficient of correlation R value. ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಸಾಲ್ವ್ ಮಾಡ್ತಿದ್ದಿಲ್ಲ, ಆ ಪ್ರಾಬ್ಲಮ್ನಲ್ಲಿ ಏನಿತ್ತು, ಇಂಡಿವಿಜುವಲಿ ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ ಡೀಟೇಲ್ ಆಗಿ ಕೊಡ್ತಾ ಇದ್ರೆ. ಬಟ್ ಇಲ್ಲ ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ? ಎವರೇಜ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೇಳಿದ್ದಾರೆ. ಈ ಟೈಪ್ ಕ್ವಶನ್ ನಿಮ್ಗೆ 5 ಮಾರ್ಕ್ಸ್ಗೆ ಬೀಳ್ತದೆ. 5 ಮಾರ್ಕ್ಸ್ ಕ್ವಶನ್. ಇಲ್ಲಿ ಕ್ವಶನ್ ಏನು ಕೇಳಿದ್ರೆ, ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಎಸ್ಟಿಮೇಷನ್ ಕೇಳಿದ್ದಾರೆ and y is 20 given. ವೇರಿಯೇಬಲ್ y ವ್ಯಾಲ್ಯೂ 20 ಐತಿ, ಅದರಲ್ಲಿ x ವ್ಯಾಲ್ಯೂ ಎಷ್ಟು ಇರ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ರಿಗ್ರೆಷನ್ ಇಕ್ವೇಶನ್ ಅಲ್ಲಿ ಟೂ ಟೈಪ್ಸ್ ಇರ್ತದೆ. ಒಂದು x ಆನ್ y, ನೆಕ್ಸ್ಟ್ ಒನ್ y ಆನ್ x. ಅಂದ್ರೆ ರಿಗ್ರೆಷನ್ ಇಕ್ವೇಶನ್ x ಆನ್ y, ದ ರಿಗ್ರೆಷನ್ ಇಕ್ವೇಶನ್ y ಆನ್ x. ಸೊ ಈ ಕ್ವಶನ್ಗೆ ನೀವು ಯಾವ ರಿಗ್ರೆಷನ್ ಅನ್ನ ಯೂಸ್ ಮಾಡ್ತೀರಿ ಅಂತ ಹೇಳಿ
ಎಸ್ ವೇರಿಯೇಬಲ್ ಎಕ್ಸ್ ವೇರಿಯೇಬಲ್ y ವ್ಯಾಲ್ಯೂಸ್ ಅನ್ನು ಕೊಟ್ಟಿದ್ದಾರೆ. ವಿತ್ ದ ಹೆಲ್ಪ್ ಆಫ್ ವೇರಿಯೇಬಲ್ y ವೇರಿಯೇಬಲ್ x ವ್ಯಾಲ್ಯೂ ಅನ್ನು ಫೈಂಡ್ ಮಾಡಬೇಕು. ಎಸ್ ಯಾವ ರಿಗ್ರೆಷನ್ ಅನ್ನು ಯೂಸ್ ಮಾಡ್ತೀರಿ? x ಆನ್ y. ಸೊ ರಿಗ್ರೆಷನ್ ಇಕ್ವೇಶನ್ x ಆನ್ y ನ ಎದಕ್ಕೆ ಯೂಸ್ ಮಾಡ್ತೀರಿ ಅಂದ್ರೆ x ಅನ್ನ ನೀವು ಎಸ್ಟಿಮೇಟ್ ಮಾಡಬೇಕು. ರಿಗ್ರೆಷನ್ ಇಕ್ವೇಶನ್ x ಆನ್ y ನಾ ಇನ್ ಡೀಟೇಲ್ ಆಗಿ ಥಿಯರಿ ಪಾರ್ಟ್ಸ್ ಅನ್ನ ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ, ಅಲ್ಲಿ ನೀವು ಥಿಯರಿ ಪಾರ್ಟ್ಸ್ ಅನ್ನ ನೋಡ್ಬೋದು. ರಿಗ್ರೆಷನ್ ಇಕ್ವೇಶನ್ x ಆನ್ y. ಸೊ ಇಕ್ವೇಶನ್ ಬಂದ್ಬಿಟ್ಟು x ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು bxy y minus y bar. This is a what? Regression equation x on y. ಇದನ್ನ x on y ಅನ್ನ ಎದಕ್ಕೆ ತಗೊಂಡಿದೀವಿ ಅಂದ್ರೆ ವೇರಿಯೇಬಲ್ y ವ್ಯಾಲ್ಯೂ 20 ಇತ್ತಂದ್ರೆ x ವ್ಯಾಲ್ಯೂ ಎಸ್ಟಿಮೇಷನ್ ಕೇಳಿದಾರೆ. ಸೊ x ವ್ಯಾಲ್ಯೂ ಎಸ್ಟಿಮೇಷನ್ ಕೇಳಿದಾರೆ ಅಂದ್ರೆ x on y ಅನ್ನ ತಗೋಬೇಕು. ಎಸ್ ದಿಸ್ ಇಸ್ ಅ ಇಕ್ವೇಶನ್ x minus x bar. x bar ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? ವೇರಿಯೇಬಲ್ x ವ್ಯಾಲ್ಯೂ ದ ಮೀನ್ ವ್ಯಾಲ್ಯೂ ಕೊಟ್ಟಾರ 25. ಸೊ ಟೇಕ್ ಹಿಯರ್ 25 is equal to bxy. ಇಲ್ಲ x bar y bar ಕೊಟ್ಟಾರ, bxy ಕೊಟ್ಟಿಲ್ಲ. ಸೊ bxy ನೀವು ಫೈಂಡ್ ಮಾಡ್ಬೇಕು. bxy is equal to formula is r into standard deviation of x into standard deviation of y. ಇಲ್ಲ ಫಸ್ಟ್ ವೇರಿಯೇಬಲ್ x ವ್ಯಾಲ್ಯೂಸ್ ಬರ್ತದೆ, ಅದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x. ದಿಸ್ ಸಿಂಬಲ್ ಇಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x divided by ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y. r means coefficient of correlation. ಇಲ್ಲಿ ಆಲ್ರೆಡಿ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಕ್ವಶನ್ ಅಲ್ಲೇನೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 0.8 ಕೊಟ್ಟಿದ್ದಾರೆ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ x ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? ಇಟ್ಸ್ 5 ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ y ಅಂದ್ರೆ ಎಷ್ಟಿದೆ? ಆಲ್ರೆಡಿ ಗಿವನ್ ಇನ್ ಕ್ವಶನ್, ದಟ್ ಇಸ್ 4. ಎಷ್ಟು ಬರ್ತದೆ ನೋಡ್ರಿ? bxy. ಮೇಕ್ ದಿಸ್ ಒನ್ ಸಿಂಪ್ಲಿಫೈ. 1. So bxy is 1. ಸೊ ಇಲ್ಲ x ಮೈನಸ್ ಎಕ್ಸ್ ಬಾರ್ ವ್ಯಾಲ್ಯೂನ ಹಾಕಿದ್ರಿ, bxy ಆಲ್ರೆಡಿ ಫೈಂಡ್ ಮಾಡಿದ್ರಿ, ಇಟ್ಸ್ ಅ 1. y ಮೈನಸ್ y ಬಾರ್. y ಬಾರ್ ಅಂದ್ರೆ ಆಲ್ರೆಡಿ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಎವರೇಜ್ ವ್ಯಾಲ್ಯೂ ಆಫ್ ವೇರಿಯೇಬಲ್ y ದಟ್ ಈಸ್ 30. ಸೊ ಇದನ್ನ ಈಗ ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ತೀನಿ. x minus 25 is equal to 1 into y is y, 1 plus into minus, minus 1 into 30 is 30. ಇಲ್ಲಿ ನಮಗೆ x ಎಸ್ಟಿಮೇಷನ್ ಬೇಕಲ್ಲ, ಸೊ ಅದಕ್ಕೆ x ಅನ್ನ ಆಸ್ ಇಟ್ ಈಸ್ ಇಲ್ಲೇ ಇಟ್ಕೊರಿ. y minus 30 ಆಸ್ ಇಟ್ ಈಸ್ ಬರೀತೀರಿ. ಮೈನಸ್ ಇದು ಈ ಸೈಡ್ ಬಂದ್ರೆ ಇಟ್ ಬಿಕಮ್ಸ್ ಪ್ಲಸ್ 25. ಸೊ ಇದನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ. x is equal to y, ಒಂದು ಪ್ಲಸ್ ಮೈನಸ್ ಐತಿ, ಮೈನಸ್ 30 ಪ್ಲಸ್ 25, ಪ್ಲಸ್ ಮೈನಸ್ ಐತಿ, ಮೈನಸ್ ಮಾಡ್ತೀರಿ. ಎಸ್ 30 ಮೈನಸ್ 25 5. ಸೊ ದೊಡ್ಡ ವ್ಯಾಲ್ಯೂ ಮುಂದೆ ಯಾವ ಸೈನ್ ಐತ್ರಿ? ನೆಗೆಟಿವ್ ಸೈನ್ ಐತಿ. ಸೊ ನೆಗೆಟಿವ್ ಸೈನ್ ತಗೋತೀರಿ. ಮೈನಸ್ 1 5. x is equal to y minus 5. This is a what? Regression equation x on y. ಸೊ x on y ಅನ್ನ ಇಲ್ಲಿ ಫಾರ್ಮ್ ಮಾಡಿದ್ರಿ. ಫಾರ್ಮ್ ಮಾಡಿ ಆದ ನಂತರ ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾನ್ರಿ? ಇಲ್ಲಿ ಎಸ್ಟಿಮೇಷನ್ ಕೇಳಿದಾನ. ಎಸ್ಟಿಮೇಷನ್ ಏನು ಕೇಳಿದಾನ? ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ y is 20. y ವ್ಯಾಲ್ಯೂ 20 ಇತ್ತಂದ್ರೆ x ವ್ಯಾಲ್ಯೂ ಎಷ್ಟು ಇರ್ತದೆ ಅಂತ ಕೇಳಿದಾನ. x is equal to y ವ್ಯಾಲ್ಯೂ ಅಂದ್ರೆ ಆಲ್ರೆಡಿ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. y ವ್ಯಾಲ್ಯೂ 20 ಐತಿ, ಮೈನಸ್ x. x is equal to what? 15. 20 minus 5 is 15. What's the meaning of this one? If x value, if y value is 20, according to this given information, variable x value is 15 ಇರ್ತದೆ. ಇಲ್ಲಿ ವೇರಿಯೇಬಲ್ y ವ್ಯಾಲ್ಯೂ 20 ಕೊಟ್ಟಿದ್ದಾರೆ. average of x and y ಕೊಟ್ಟಿದ್ದಾರೆ. at the same time standard deviation of variable x and y ಎರಡನ್ನೂ ಕೊಟ್ಟಿದ್ದಾರೆ. ಈ ಗಿವನ್ ಇನ್ಫಾರ್ಮೇಶನ್ ಪ್ರಕಾರ y ವ್ಯಾಲ್ಯೂ 20 ಇತ್ತಂದ್ರೆ x ವ್ಯಾಲ್ಯೂ ಎಷ್ಟಿರ್ತದೆ? 15 ಇರ್ತದೆ. ಓಕೆ,
Understood this one? Oh. Yes, I hope you are all understood this one. Thank you for watching.